ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಕೆಇ ಕಡೆಯಿಂದ ಏನೈತಿ ನಾನ್ ಎಚ್ ಕೆ ಎಸ್ ಡಿ ಎ ಹುದ್ದೆಗಳ ಹಾಲ್ ಟಿಕೆಟ್ ಅನ್ನ ಈಗ ಬಿಡುಗಡೆ ಮಾಡಿರ್ತದ. ಸೊ ಡೌನ್ಲೋಡ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ನೀವು ನೋಡಬಹುದು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅದ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆಯನ್ನ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ರಿ. ಹೆಸರ ಓನ್ಲಿ ಫಸ್ಟ್ 4 ಲೆಟರ್ಸ್ ಮಾತ್ರ ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಎಂಟರ್ ದ first 4 letter of the candidate as entered in a application accurate to the download admission ticket ಅದ. ಸೊ ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ದಲ್ಲಿ ಯಾವ ರೀತಿ ಅದ ಹೆಸರ, ಸೊ ಆ ರೀತಿಯಲ್ಲಿನ ಮೊದಲ 4 ಅಕ್ಷರಗಳನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡ್ರಿ. ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನ ಮಾಡ್ರಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಇಲಾಖೆಗೆ ನೀವು ಇಲ್ಲಿ ಎಸ್ ಡಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ ಅನ್ನೋದನ್ನ ಈ ಕಡೆ ತೋರಿಸುತ್ತಾ. ಇಲ್ಲಿ ಪೋಸ್ಟ್ಗಳ ನಾನ್ ಎಚ್ ಕೆ ಎಸ್ ಡಿ ಹುದ್ದೆಗಳು. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಡೇಟ್ ಅನ್ನು ನೋಡಬಹುದು. ಸೊ ಇಲ್ಲಿ 25 ಜನವರಿ 2026 ಸಂಡೇ ಅದ. 10:30 ರಿಂದ 12:30 ಏನೈತಿ ಪೇಪರ್ 1 ಅದ. ಪೇಪರ್ 1 ಅಂದ್ರೆ ಇಲ್ಲಿ ಜಿ ಕೆ ಪೇಪರ್ ಆಗಿರ್ತದ. ನೆಕ್ಸ್ಟ್ ಅದೇ ದಿನ ಏನೈತಿ ಮಧ್ಯಾಹ್ನ 2:30 ರಿಂದ 4:30 ಏನೈತಿ ಇಲ್ಲಿ ಪೇಪರ್ 2. ಪೇಪರ್ 2 ನಲ್ಲಿ ಇಂಗ್ಲಿಷು, ಕನ್ನಡ. ಇಲ್ಲಿ ನೋಡಬಹುದು ಕೆ ಅಂದ್ರೆ ಇಲ್ಲಿ ಕನ್ನಡ, ನೆಕ್ಸ್ಟ್ ಇಂಗ್ಲಿಷು, ನೆಕ್ಸ್ಟ್ ಇಲ್ಲಿ ಕಂಪ್ಯೂಟರ್ ಇಲ್ಲಿ ನಿಮ್ಗೆ ಇರ್ತದ. ಸೊ ಇದು 35, ಇದು 35, ಇದು 30. ಟೋಟಲ್ ಇದು 100 ಮಾರ್ಕ್ಸ್ ಆಗಿರ್ತದ. ಇದು ಕೂಡ 100 ಮಾರ್ಕ್ಸ್ ಇರ್ತದ. ಇಲ್ಲಿ ನೆಗೆಟಿವ್ ಕೂಡ ಇರ್ತದ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಇವುಗಳು ನೀವು ಓದ್ಕೋಬಹುದು. ಸೊ ಈ ರೀತಿ ಸೂಚನೆಗಳು ಇದಾವೆ ಇಲ್ಲಿ. ನೆಕ್ಸ್ಟ್ ಆನ್ಸರ್ ಶೀಟ್ ನಲ್ಲಿ 5 ಆಪ್ಷನ್ ಇರ್ತಾವ. ಸೊ ಎಸ್ ಡಿ ಅಟ್ಟ ಹಾಕಿದವ್ರಿಗೆ ಇದು ಗೊತ್ತಿರೋದಿಲ್ಲ ವಿಷಯ. ಸೊ ಎಫ್ ಡಿ ಎ ಹಾಕಿದವ್ರು ಈಗಾಗಲೇ ಎಕ್ಸಾಮ್ಗಳನ್ನ ಬರ್ತಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಎಸ್ ಡಿ ಅಟ್ಟ ಈ ಹುದ್ದೆಗಳಿಗೆ ಅಪ್ಲೈ ಮಾಡಿದವ್ರಿಗೆ ಇದು ವಿಷಯ ಗೊತ್ತಿರೋದಿಲ್ಲ. ಏನಂದ್ರ ಇಲ್ಲಿ 5ನೇ ಆಪ್ಷನ್ ಕೂಡ ಇರ್ತದೆ. ಸೊ 5ನೇ ವೃತ್ತವನ್ನ ಶೇಡ್ ಮಾಡಕ್ಕೆ ನಿಮ್ಗೆ ಎಕ್ಸ್ಟ್ರಾ 5 ನಿಮಿಷವನ್ನ ಕೊಡ್ತಾರೋ ಎಕ್ಸಾಮ್ ಮುಗಿದ ನಂತರ. ಅಂದ್ರ ಇಲ್ಲಿ 10 ಎಕ್ಸಾಮ್ ಸ್ಟಾರ್ಟ್ ಆಗಿ 12:30 ಇಲ್ಲಿ ಎಕ್ಸಾಮ್ ಮುಗಿದೈತೆ ಅಂದ್ರೆ ನೆಕ್ಸ್ಟ್ 12:35 ಇಲ್ಲಿ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರೋ. ಇದಕ್ಕೆ 5ನೇ ವೃತ್ತ ಅಂದ್ರೆ ನಿಮ್ಗೆ ಯಾವ್ದೋ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನೀವು 5ನೇ ವೃತ್ತವನ್ನ ಇಲ್ಲಿ ಶೇಡ್ ಮಾಡಿ ಬರ್ಬೇಕಾಗತ್ತ. ಸೊ ಆ ರೀತಿ. ಸೊ ಒಂದ್ ವೇಳೆ ನೀವು ಅದನ್ನ ಶೇಡ್ ಮಾಡಿ ಬರ್ಲಿಲ್ಲ ಅಂದ್ರೂ ಕೂಡ ಏನೈತಿ ಇಲ್ಲಿ ನಿಮ್ಗೆ ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಕಳ್ಕೊತೀರಿ. ಸೊ ಅದಕ್ಕಾಗಿ ಏನೈತಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನೀವು 5ನೇ ಸರ್ಕಲ್ ಅನ್ನ ಇಲ್ಲಿ ಶೇಡ್ ಮಾಡಿ ಬರ್ಬೇಕು. ನೆಕ್ಸ್ಟ್ ಏನ ಪುರುಷ ಅಭ್ಯರ್ಥಿಯ ವಸ್ತ್ರ ಸಮಿತಿಯನ್ನ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಇಲ್ಲಿ ಪೂರ್ಣ ತೋಳಿನ ಟಿ ಶರ್ಟ್ ಅನ್ನ ಧರಿಸೋದಿಲ್ಲ ಅಂದರು. ನೆಕ್ಸ್ಟ್ ಹಾಫ್ ತೋಳು ಇರ್ಬೇಕು, ಅರ್ಧ ತೋಳು ಇರ್ಬೇಕು. ಟಿ ಶರ್ಟ್ ಅಥವಾ ಶರ್ಟ್ ಏನೈತಿ ಹಾಫ್ ತೋಳು ಇದ್ರೆ ನಡೀತದ. ನೆಕ್ಸ್ಟ್ ಇಲ್ಲಿ ಸರಳ ಪ್ಯಾಂಟ್ ಅಥವಾ ಪ್ಯಾಂಟ್ ಅನ್ನ ಹಾಕೊಂಡ್ ಹೋಗ್ರಿ ಅಂತ ಇಲ್ಲಿ ಹೇಳಿರ್ತಾರ. ನೆಕ್ಸ್ಟ್ ಇಲ್ಲಿ ಜೀನ್ಸ್ ಪ್ಯಾಂಟ್ ಏನೈತಿ ನಾಟ್ ಅಲೌಡ್. ಸೊ ಜೀನ್ಸ್ ಪ್ಯಾಂಟ್ ಅನ್ನ ಯಾರು ಹಾಕೊಂಡ್ ಹೋಗ್ಬೇಡ್ರಿ. ಹಾಗೆ ಕುರ್ತಾ ಪೈಜಾಮನ್ನು ಕೂಡ ಹಾಕೊಂಡ್ ಹೋಗ್ಬೇಡ್ರಿ. ಮತ್ತೆ ಇಲ್ಲಿ ಅಭ್ಯರ್ಥಿಯು ಧರಿಸಿದ ಬಟ್ಟೆಗಳು ಹಗುರವಾಗಿರ್ಬೇಕು. ಮತ್ತೆ ತರ ಜಿಪ್ ಪ್ಯಾಕೆಟ್ಗಳು ಏನೈತಿ ಕಡಿಮೆ ಇರಬೇಕು, ದೊಡ್ಡ ಬಟನ್ಗಳು ಇರಬಾರ್ದು ಅಂತ ಇಲ್ಲಿ ಹೇಳಿದಾರ. ನೆಕ್ಸ್ಟ್ ಇಲ್ಲಿ ಪರೀಕ್ಷಾ ಹಾಲ್ ಒಳಗ ಶೂಗಳನ್ನ ಏನೈತಿ ನಿಷೇಧಿಸಲಾಗಿದೆ. ಅಂದ್ರೆ ನೀವು ಸಾದಾ ಚಪ್ಪಲನ್ನ ಹಾಕೊಂಡ್ ಹೋಗ್ಬೋದು ಅಥವಾ ಸ್ಯಾಂಡಲ್ ಅನ್ನ ಹಾಕೊಂಡ್ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಕುತ್ತಿಗೆಯಲ್ಲಿ ಯಾವುದೇ ರೀತಿಯ ಲೋಹದ ಆಭರಣಗಳು ಕೂಡ ಇಲ್ಲಿ ಇರಬಾರ್ದು ಅಂತಾನು ಹೇಳಿದ್ದಾರೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿ ವಸ್ತ್ರ ಸಮಿತಿ ನೋಡಬಹುದು. ಇಲ್ಲಿ ಹೂಗಳು, ಬ್ರೂಚ್ಗಳು, ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸು ನಿಷೇಧಿಸಲಾಗಿದೆ ಅಂತ ಇಲ್ಲಿ ಹೇಳಿದಾರ. ಪೂರ್ಣ ತೋಳಿನ ಬಟ್ಟೆಗಳನ್ನು, ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರ್ದು ಅಂತಾನು ಕೂಡ ಇಲ್ಲಿ ಹೇಳಿದಾರ. ನೆಕ್ಸ್ಟ್ ಇಲ್ಲಿ ಎತ್ತರವಾದ ಹಿಮ್ಮಡಿ ಶೂಗಳನ್ನ, ಚಪ್ಪಲ್ಗಳನ್ನ, ದಪ್ಪವಾದ ಅಡಿ ಹೊಂದಿರುವ ಶೂಗಳ ಅಥವಾ ಚಪ್ಪಲ್ನ ಧರಿಸಬಾರ್ದು ಅಂತಾನು ಹೇಳಿರ್ತಾರ. ಮತ್ತೆ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಬಾರ್ದು ಅಂತ ಹೇಳಿದಾರೋ. ಯಾವ್ದಾವ್ದು ಬಿಟ್ಟ ಇಲ್ಲಿ ಮಂಗಳಸೂತ್ರ ಮತ್ತು ಹಾಗೂ ಕಾಲುಂಗರವನ್ನ ಹೊರತುಪಡಿಸಿ ಉಳಿದಂತೆ ಯಾವುದೇ ಲೋಹನ ಇಲ್ಲಿ ಆಭರಣಗಳನ್ನ ಧರಿಸುವಂಗಿಲ್ಲ ಅಂತಾನು ಇಲ್ಲಿ ಹೇಳಿರ್ತಾರ. ನೆಕ್ಸ್ಟ್ ಇನ್ನಿತರೆಯಾಗಿ ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಮೊಬೈಲ್ ಫೋನ್, ಪೆನ್ ಡ್ರೈವ್ ಯಾವುದು ಅನುಮತಿಸಾಗುವುದಿಲ್ಲ ಅಂತಾನು ಇಲ್ಲಿ ಹೇಳಿರ್ತಾರ. ನೆಕ್ಸ್ಟ್ ಇಲ್ಲಿ ಟೋಪಿಯನ್ನು ಕೂಡ ನಿಷೇಧಿಸಲಾಗಿದೆ. ಸೊ ಪೆನ್ಸಿಲ್ ಪೇಪರ್, ಸೊ ಇದು ಯಾವುದು ಧರಿಸುವಂತಿಲ್ಲ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪೆನ್ ಬಗ್ಗೆ. ಪೆನ್ ಅನ್ನ ನೀವು ಹೆಚ್ಚಾಗಿ ಬ್ಲಾಕ್ ಕಲರ್ ಪೆನ್ ಅನ್ನ ಯೂಸ್ ಮಾಡ್ರಿ ಅಂತ ನಾ ಹೇಳ್ತೀನಿ. ಸೊ ಬ್ಲಾಕ್ ಕಲರ್ ಏನೈತಿ ಸ್ಕ್ಯಾನಿಂಗ್ ಮಾಡುವಾಗ ಈಸಿಯಾಗಿ ಏನೈತಿ ಅದು ಫೈಂಡ್ ಔಟ್ ಮಾಡಿ ತೆಗೆದುಕೊಳ್ತದ. ಕೆಲವೊಮ್ಮೆ ಬ್ಲೂ ಏನೈತಿ, ಬ್ಲೂ ಅಷ್ಟೊಂದ ಕ್ಲಿಯರ್ ಆಗಿ ಇದಾಗುದಿಲ್ಲ. ಅದಕ್ಕಾಗಿ ನೀವು ಬ್ಲಾಕ್ ಪೆನ್ ಅನ್ನ ಯೂಸ್ ಮಾಡ್ರ ಪಾಡ್ ಅಂತ ನಾನು ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಹಾಲ್ ಟಿಕೆಟ್ ನ ಮಾಹಿತಿ ಆಗಿತ್ತು. ಇದೇ ತರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಇನ್ನಿತರ ಯಾವುದೇ ಡೌಟ್ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು.
ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.